ಏನಿದು ಅಂತ ನೋಡ್ತಾ ಇದ್ದೀರಾ, ಇದು ಈವೆಂಟ್ಗೆ ನಾನು ಹೋಗಿದ್ದಿದ್ದು ಇವತ್ತು. ಮನೆಯಿಂದ ರೆಡಿಯಾಗಿ ಹೋಗೋ ತನಕ ಸ್ವಲ್ಪ ಲೇಟಾಗಿತ್ತು. ನಾನು ಕ್ವಾರ್ಟರ್ಸಲ್ಲೇ ಇರೋದ್ರಿಂದ ನಮ್ಮ ಮನೇಲಿ 2 ಡಾಗ್ಸ್ ಇದೆ. ಅದಕ್ಕೆಲ್ಲ ಊಟ ಎಲ್ಲ ಹಾಕಿ, ಮತ್ತು ಅವರು ನಮ್ಮ ಪಕ್ಕದ ಮನೆ ಹುಡುಗ ಅವರು ಬಂದು ಆಟ ಆಡಿಸ್ತಾಯಿದ್ರು. ಅವ್ರಿಗೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಈಚೆ ಕಡೆ ಬಿಟ್ಟು ನಾಯಿಗಳನ್ನೆಲ್ಲ ಆಟಾಡಿಸಿ ನಾನು ಈವೆಂಟ್ಗೆ ಊಟ ಎಲ್ಲ ಹಾಕಿ ಹೋದೆ. ಅಲ್ಲಿ ನಾನು ಬ್ಯಾಂಡ್ನ ಹಾಕಿಸ್ಕೊಂಡು ನಾನು ಹೋಗೋ ತನಕ ಅಫ್ರೆಶ್ ರೆಡಿಯಾಗಿತ್ತು. ಅಫ್ರೆಶ್ ಅದು ಬಿಯರ್ ಅಂತ ಯಾರು ಅಂದ್ಕೋಬೇಡಿ, ಅದು ಅಫ್ರೆಶ್ನ ನಾನು ತಗೊಂಡು ಮತ್ತು ತುಂಬ ಜನ ಸೇರಿದ್ರು ಇವತ್ತು ಈವೆಂಟ್ನಲ್ಲಿ. ತುಂಬ ಕ್ರೌಡ್ ಅಂದರೆ ಕ್ರೌಡ್ ಇತ್ತು. ಮತ್ತು ಫೋಟೋಸ್ ತೆಗೆಸ್ಕೊಂಡು ಮತ್ತು ಅಲ್ಲಿ ಮತ್ತು ಶೇಕ್ ಎಲ್ಲ ಕುಡ್ಕೊಂಡು ನೆಕ್ಸ್ಟು ನಾವು ಹಾಲ್ಗೆ ಹೋದೆ. ಹಾಲ್ಗೆ ಗೆಸ್ಟ್ ಸ್ಪೀಕರ್ ಅಂದರೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಆ ಪ್ರೋಗ್ರಾಮ್ನಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬ ಅಮೇಝಿಂಗ್ ಆಗಿರುತ್ತೆ. ನಮ್ಮದು ಏನೇ ಪ್ರಾಬ್ಲಮ್ಸ್ ಇದ್ರೂ ಆ ಪ್ರೋಗ್ರಾಮ್ನ ನಾವು ನೋಡಿದಾಗ ನಮ್ಮದು ಮನೇಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ನಮಗೆ ಕಣ್ಣು ಮುಂದೆ ಬರೋದೇ ಇಲ್ಲ. ಆ ಥರ ನಮ್ಮದು ಮೈಂಡ್ಸೆಟ್ಟೇ ಒಂಥರ ಚೇಂಜ್ ಆಗುತ್ತೆ. ನಮ್ಮ ಲೈಫ್ ಚೇಂಜಿಂಗ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದೆ ಆ ಪ್ರೋಗ್ರಾಮಲ್ಲಿ, ಸಖತ್ತಾಗಿತ್ತು. ಮತ್ತು ಅಲ್ಲಿ ಗೆಸ್ಟ್ ಸ್ಪೀಕರ್ ಸ್ಟೋರಿ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಅಂದರೆ ಎಷ್ಟು ಕ್ರೌಡ್ ಇದೆ ಅಂತ ನೀವು ಇಲ್ಲೇ ನೋಡ್ತಾ ಇರ್ಬೋದು. ತುಂಬಾ ಕ್ರೌಡ್ ಇತ್ತು. ನಾನು ಹಿಂದಗಡೆ ಪೂರ್ತಿ ಬ್ಯಾಕ್ ಸೈಡಲ್ಲಿ ಕೂತಿದ್ದೆ. ಇವರು ನಮ್ಮ ಕೋಚು ಸ್ಟೇಜ್ ಮೇಲೆ ಹೋಗಿದ್ರು, ಅವ್ರದ್ದು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಅವ್ರು ನನ್ನ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಿಸಿದ್ದಾರೆ ಮತ್ತು ಹೆಲ್ತ್ ರಿಸಲ್ಟ್ಗಳನ್ನ ಕೊಡಿಸಿದ್ದಾರೆ. ಮತ್ತು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಅಂದರೆ ನಾವೊಂದು ಋಣಿಯಾಗಿರ್ತೀವಿ. ನನ್ನ ಬ್ಯಾಕ್ಗ್ರೌಂಡ್ ನರ್ಸ್ ಆಗಿರೋದು ನಮಗೆ ಹೆಲ್ತ್ ಬಗ್ಗೆ ಗೊತ್ತಿಲ್ಲ, ಅವ್ರ ಕಡೆಯಿಂದ ನಮಗೆ ಹೆಲ್ತ್ ಅಂದರೆ ಏನು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು. ಇವರು ಗೆಸ್ಟ್ ಸ್ಪೀಕರು ಎಷ್ಟು ಚೆಂದ ಡ್ಯಾನ್ಸ್ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮತ್ತು ಅವ್ರದ್ದು ಲೈಫ್ ಸ್ಟೈಲ್ನ ಹೇಗೆ ಚೇಂಜ್ ಮಾಡಿಕೊಂಡು, ಮುಂಚೆ ಎಷ್ಟು ಬಡವರಿದ್ರು, ಈ ಗ್ರೂಪಿಗೆ ಬಂದು ಬ್ರೇಕ್ಫಾಸ್ಟ್ನ ಚೇಂಜ್ ಮಾಡ್ತಾ, ಹೆಲ್ತನ್ನ ಚೆನ್ನಾಗಿ ಮಾಡ್ಕೊತಾ, ಮತ್ತು ಬೇರೆಯವ್ರ ಲೈಫ್ನ ಚೇಂಜ್ ಮಾಡ್ತಾ, ಅವರು ಹೇಗೆ ಅರ್ನ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಅಮೇಝಿಂಗಾಗಿ ಲೈಫ್ ಸ್ಟೋರಿನ ಅವ್ರದ್ದು ಸ್ಪೀಚ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು, ಸಖತ್ ಖುಷಿಯಾಗುತ್ತೆ. ನಾವು ಈ ಥರ ಅವ್ರದ್ದೇ ಸೇಮ್ ಬ್ಯಾಕ್ಗ್ರೌಂಡು, ನರ್ಸು, ಅವರು ನರ್ಸು, ನಾನು ನರ್ಸು. ಆವಾಗ ನನಗೂ ಕೂಡ ಮ್ಯಾಚ್ ಆಗ್ತಾಯಿತ್ತು. ನಾನು ಕೂಡ ಹಿಂಗಾಗಬೇಕು ಅಂತ ಅನ್ನಿಸ್ತಾಯಿತ್ತು ಕೂಡ. ತುಂಬಾ ಇಷ್ಟ ಆಯಿತು ಅವ್ರದ್ದು ಲೈಫ್ ಸ್ಟೋರಿನ ಕೇಳಿ, ತುಂಬಾ ಖುಷಿಯಾಯಿತು. ಈ ಥರನೂ ಆಗ್ಬೋದಾ, ಅಂದರೆ ಝೀರೋಯಿಂದನೂ ಹೀರೋ ಆಗ್ಬೋದಾ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಅಂದರೆ ದೇವರು ಬಡವರಾಗಿ ಹುಟ್ಟಿಸಿರ್ತಾನೆ ಹೊರತು ಬಡವರಾಗಿ ಸಾಯಿರಿ ಅಂತ ಯಾರಿಗೂ ಹೇಳಿರಲ್ಲ. ಆದರೆ ನಾವೇ ಬಡವರಾಗ್ಬಿಟ್ಟಿರ್ತೀವಿ, ಲೈಫಲ್ಲೇ ನಮ್ಮ ಕೈಲೇನೂ ಆಗಲ್ಲ ಅಂತ ಅಂದ್ಕೊಬಿಟ್ಟಿರ್ತೀವಿ. ಬಟ್ಟು ನನ್ನ ಕೈಲಿ ಆಗುತ್ತೆ ಅಂತ ನಾನು ನಿಂತ್ಕೊಂಡ್ರೆ ಇವ್ರ ಥರ ತುಂಬಾ ಅಚೀವ್ಮೆಂಟ್ ಮಾಡ್ಬೋದು ನೆಕ್ಸ್ಟು ಫ್ಯೂಚರಲ್ಲಿ. ಅಂದರೆ ನನ್ನ ಕೈಲಿ ಆಗುತ್ತೆ ಅಂದರೆ ನಾವು ಏನು ನೇಚರ್ಗೆ ಹೇಳ್ತೀವೋ ಅದು ಹಾಗೇ ಆಗುತ್ತೆ. ಬಟ್ ನನ್ನ ಕೈಲೇ ಆಗಲ್ಲ ಅಂದರೆ ಏನೂ ಆಗಲ್ಲ. ಇವ್ರದ್ದು ಸ್ಟೋರಿಯಿಂದ ಈ ಸ್ಟೋರಿ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಬ್ಲಾಗ್ ನೇಮು ಮೈಸೂರು ಬೆಡಗಿ ಶ್ರುತಿ ಬ್ಲಾಗ್ಸ್. ಧನ್ಯವಾದಗಳು.